ಶೋಭರಾಜ್ ಸರ್ ಮುಂದೆ ಒಂದು ಸೀನ್ ನೋಡ್ತೀವಿ ಅಂದರೆ ಟ್ರೈಲರನ್ನು. ಅದು ಹೇಗೆ ಅಂದರೆ ಬಜಾರಿ ಪಾತ್ರನೋ ಅಥವಾ ಹೇಗಿದೆ ಅಂತ? ಒಂಥರ ಬಜಾರಿ ಅಲ್ಲ ಅದು ಆ್ಯಕ್ಚುಲಿ. ಒಂಥರ ಈ ರೀಲ್ಸ್ ಹುಚ್ಚಿಡಿದಿರೋರು ಹೆಂಗೆ ಮಾತಾಡ್ತಾರೆ ಹಾಗೆ ಸೇಮ್ ಹಾಗೇನೆ. ರೀಲ್ಸ್ ಮಾಡಬೇಕು ಹೊಸ ಸಾಂಗ್ ಇನ್ನೇನು ಅವರೇ ಸಿನಿಮಾದವರೇ ರಿಲೀಸ್ ಮಾಡಲ್ಲ, ಅಷ್ಟು ಬೇಗ ನಾನು ಅದನ್ನು ಕದ್ಬಿಟ್ಟು ಮಾಡ್ಬಿಟ್ಟು ಆ ಥರ ಹುಚ್ಚಿಡಿಸ್ಕೊಂಡಿರ್ತಾರೆ ಗೊತ್ತಾ, ಆ ಥರ ಒಂದು ಕ್ಯಾರೆಕ್ಟ್ರು. ಸರ್, ಒಂದು ಟ್ರೈಲರ್ನಲ್ಲಿ ಒಂದು ಡೈಲಾಗ್ ಇದೆ, ಯಾರು ಜಾಲಿನ ಬಿಟ್ಟು ಜಾನು ಇರಲ್ಲ ಅಂತ. ಎಲ್ಲಿ ನಿಮ್ಮ ಹುಡುಗಿ ಮನ್ಸಲ್ಲಿ ಅಂತೇಳಿ ಹೇಳ್ತಾ ಇದ್ರಿ ನೀವು ಪಾತ್ರದ ಬಗ್ಗೆ. ಜೊತೆಗೆ ಈ ಒಂದು ಸಿನಿಮಾ ಅಂತ ಬಂದಾಗ ಈಗ ನಿರ್ಮಾಪಕರು ಕೂಡ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಹಾಯ ಆಗಿರುವಂಥದ್ದು, ಅವರೇ ಒಂದು ಮೇನ್ ಪಿಲ್ಲರ್. ನಿರ್ಮಾಪಕರ ಬಗ್ಗೆ ಏನು ಹೇಳ್ತೀರಿ? ಎಸ್ ಮ್ಯಾಮ್, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾಕಂದರೆ ಇವಾಗ ಹೊಸೊಬ್ಬರಿಗೆ ಪುಷ್ ಮಾಡೋದೇ ಕಷ್ಟ. ಯಾರು? ಯಾಕಂದರೆ ದಿಗ್ಗಜರ ಸಾಲಲ್ಲಿರೋ ನಿರ್ಮಾಪಕರೇ ಒಂದು ಹೆಜ್ಜೆ ಹಿಂದೆ ಆಗ್ತಾ ಇರ್ಬೇಕಾದ್ರೆ ಹೊಸೊಬ್ಬರಿಗೆ ಒಬ್ಬರು ಮುಂದಾಗ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರಬೇಕು. ಸೊ ಅವ್ರಿಗೆ ಥ್ಯಾಂಕ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಅದೇ ಆ ಒಂದು ನಿಟ್ಟಿನಲ್ಲಿ ನಿರ್ಮಾಪಕರು ಎಲ್ಲರೂ ಇವಾಗ ಹೊಸೊಬ್ಬರಾಗಲಿ, ಈಗ ಒಂದು ಸಿನಿಮಾ ಹೊಸ ಸಕ್ಸಸ್ ತೊಗೊಂಡ್ರೆ ಎಷ್ಟೋ ಆ ಒಂದು ಟೀಮ್ ಆಗಿಂದ ಹಿಡಿದು ಮತ್ತು ಎಷ್ಟೋ ಜನಕ್ಕೆ ಭವಿಷ್ಯ ಅಲ್ಲಿಂದ ರೂಪುಗೊಳ್ಳುತ್ತೆ. ಇವಾಗ ಮುಂಗಾರು ಮಳೆ ಹೊಸ ಸಿನಿಮಾನೇ, ಅವಾಗ ಹೊಸ ತಂಡನೇ ಬಂದಿದ್ದು, ಅದು ಇಷ್ಟು ದಿನ ರೂಲ್ ಮಾಡ್ತಿದೆ ಇಂಡಸ್ಟ್ರಿನ. ದುನಿಯಾ ಹೇಳ್ತಾ ಇರ್ಬೋದು, ಎಲ್ಲ ಹೊಸಬರದೆ. ಸೊ ಇವೆಲ್ಲ ಯಾವುದೋ ಹಳೆ ರಿನೌಂಡ್ ಅಲ್ವಲ್ಲ. ಸೊ ಎಲ್ಲ ಹೊಸದಾಗೆ ನಾಂದಿ ಆಡೋಕ್ಕಾಗತ್ತೆ, ಅದೇ ಚರಿತ್ರೆ ಆಗುತ್ತೆ ಮುಂದೊಂದು ದಿನ. ಸೊ ಪ್ರಯತ್ನ ಫಸ್ಟು ಮಾಡಲೇಬೇಕು ನಾವು. ಸೊ ಏನೇ ಒಂದು ಭಯ ಇಲ್ಲದೆ ಪ್ರೊಡ್ಯೂಸರ್ಸ್ ಆಗಲಿ ಬರಬೇಕು ಮುಂದೆ ಅಂತ ನಾವು ಕೇಳ್ಕೊತೀರಿ ಅಷ್ಟೇ. ಅಭಿ ಸರ್, ನಿಮಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ? ಒಂದು ಟ್ರೈಲರ್ನ ಗಮನಿಸಿದಾಗಿರ್ಬೋದು, ಜೊತೆಗೆ ಈಗ ಜಾಲಿ ಮೂವಿ ಬರ್ತಾ ಇದೆ, ನೀವು ಕೂಡ ಪ್ರಮೋಷನ್ ಮಾಡ್ತಾ ಇರ್ತೀರಾ. ಏನು ಹೇಳ್ತಾರೆ ನಿಮ್ಮ ಫ್ಯಾನ್ಸ್? ನಿಮಗೂ ಕೂಡ ಒಂದು ಫ್ಯಾನ್ ಬೇಸ್ ಅಂತ ಇದ್ದೇ ಇರುತ್ತೆ. ಆ್ಯಕ್ಚುಲಿ ತುಂಬ ಪಾಸಿಟಿವ್ ರಿವ್ಯೂಸ್ ಬರ್ತಿದೆ. ಬ್ರೋ ನೋಡ್ತೀವಿ, ಇದಕ್ಕೋಸ್ಕರ ನೀವು ಕಷ್ಟಪಡ್ತಾ ಇದ್ದೀರಾ, ನೋಡ್ತೀವಿ. ಟ್ರೈಲರ್ ಅಂತೂ ಒಳ್ಳೊಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂತು. ನಾನು ತೋರಿಸ್ತಿದ್ದೆ, ಅಂದರೆ ಎಲ್ಲರೂ ಸಗದಾಗಿ ಬಂದಿದೆ ಅಂತ. ಅದೆಲ್ಲೋ ನಮಗೆ ಒಂಥರ ಖುಷಿ. ಅಂದರೆ ನಾವು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅದು ಯಾರಿಗೂ ಕಾಣೋದೇ ಇಲ್ಲ ಆ್ಯಕ್ಚುಲಿ. ಸೊ ಅವ್ರು ಆ ಥರ ನಮಗೆ ಪಾಸಿಟಿವ್ ರಿವ್ಯೂಸ್ ಕೊಟ್ಟಾಗ ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ನಮ್ಗೆ ಆ ಕಷ್ಟ ಎಲ್ಲ ಕಾಣಿಸ್ಲೇ ಇಲ್ಲ. ಅಪ್ಪ ಪರವಾಗಿಲ್ಲ, ಏನೋ ಒಂದು ಒಳ್ಳೇದು ಆಗ್ತಿದೆ ಅಂತ. ಸೊ ಇದೇ ಪಾಸಿಟಿವ್ ರಿವ್ಯೂಸು ಸಿನಿಮಾ ನೋಡಿದ್ಮೇಲೂ ಕೊಡ್ತಾರೆ ಅನ್ನೋ ಒಂದು ಗ್ಯಾರಂಟಿ, ಭರವಸೆ ನಮಗಿದೆ. ಸೊ ಅದೇ 31ನೇ ತಾರೀಕು ಬಂದು ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆ, ನಿಜ ಜೀವನದಲ್ಲಿ ಫ್ರೆಂಡ್ಶಿಪ್ ಇರೋದಕ್ಕೂ ಜೊತೆಗೆ ಸಿನಿಮಾದಲ್ಲಿರೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ಜೊತೆ ಅಂದರೆ ಇಲ್ಲಿ ಎಷ್ಟು ತರಲೆ ಇದೆ, ಜೊತೆಗೆ ಅಲ್ಲಿ ಸಿನಿಮಾ ಜೊತೆಗೆ ಸೇರ್ಕೊಂಡು ಎಷ್ಟು ತರಲೆ ಇದೆ ಅಂತ? ಅಂದರೆ ಸಿನಿಮಾ ಅಂತ ಬಂದಾಗ ಅಲ್ಲಿ ಒಂದು ಕ್ಯಾರೆಕ್ಟರ್ಗೆ ಒಂದು ಬೌಂಡ್ರಿ ಅಂತ ಇರುತ್ತೆ. ಸೊ ನಾನು ಏನೇನೋ ನಿಜ ಜೀವನದಲ್ಲಿ ನಾವು ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದೇ ಏನೇನೋ ಮಾಡಕ್ ಹೋದ್ರೆ ಅಲ್ಲಿ ಸೆನ್ಸಾರ್ ಬೋರ್ಡ್ ಅವರು ಒಂದೊಂದೇ ಕಟ್ ಮಾಡ್ಬಿಡ್ತಾರೆ, ಏನೋ ಮಾಡಕ್ಕೆ. ಸೊ ಅದೇ ತುಂಬ ಅಂದರೆ ಇವಾಗ ನಾವು ಮೂವಿ ಆ್ಯಕ್ಟ್ ಮಾಡಬೇಕಾದ್ರೆ ಎಲ್ಲ ಈ ಕ್ಯಾರೆಕ್ಟರ್ ಇಷ್ಟೇ, ಇವ್ರ ಜೊತೆ ಹಿಂಗೆ ಟ್ರೀಟ್ ಮಾಡುತ್ತೆ, ಇವ್ರ ಜೊತೆ ಹಿಂಗಿರುತ್ತೆ ಅನ್ನೋದೊಂದಿರುತ್ತೆ. ನಿಜ ಜೀವನದಲ್ಲಿ ನಾವು ಹೆಂಗೆ ಬೇಕೋ ಇರ್ಬೋದಲ್ಲ, ಯಾಕಂದರೆ ನಮಗೆ ಬೌಂಡ್ರಿ ಅನ್ನೋದೇ ಇರಲ್ಲ. ಫ್ರೆಂಡ್ಶಿಪ್ಪಲ್ಲಿ ಬೌಂಡ್ರಿನೇ ಇರಲ್ವಲ್ಲ. ಸೊ ಹಂಗೆ